ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನಿದ್ದೀನಿ ಅಮ್ಮನ ಮನೆಯಲ್ಲಿ. ನಿನ್ನೆ ಮೈಸೂರಿಗೆ ಬಂದಿದ್ದೆ. ನೋಡಿದ್ದೀರಾ? ನೋಡಿಲ್ಲ ಅಂದರೆ ಬ್ಲಾಗನ್ನು ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ ಸ್ನೇಹಿತರೆ. ನಾನು ಎದ್ದು ಸ್ವಲ್ಪ ಈಗ ಮೇಲ್ ಬಂದಿದ್ದೀನಿ. ನಾನು ಬರೋ ಅಷ್ಟೊತ್ತಿಗೆ ಮೇಲ್ಗಡೆ ಯಾರ್ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ನೀವೇ ನೋಡಿ. ಸೊ ಎಲ್ಲರೂ ಇಲ್ಲೇ ಇದ್ದಾರೆ, ನಾನೊಬ್ಬಳು ಮಾತ್ರನೇ ಇವಾಗ ಬಂದಿರೋದು. ಏನು ಮಾಡ್ತಾ ಇದ್ದಾರೆ? ಸಮ್ಮರ್ಗೆ ಸಂಡಿಗೆ ಮಾಡಬೇಕು ಅಂತ ಅಮ್ಮ ಆಂಟಿಗೆ ಹೇಳಿದ್ರಂತೆ. ಬಟ್ ಅವ್ರಿಗೆ ಪುರ್ಸೊತ್ತು ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಬಂದಿದ್ದಾರೆ. ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ಬೇಗ ಆಗುತ್ತಲ್ವಾ, ಅದಕ್ಕೆ ಎಲ್ಲರೂ ಇಲ್ಲೇ ಇದ್ದಾರೆ. ಮಕ್ಕಳು ಕೂಡ ಇಲ್ಲೇ ಇದ್ದಾರೆ. ಆದಷ್ಟು ಬೆಳಿಗ್ಗೆ ಬೇಗನೆ ಎದ್ದು ಮಾಡೋಣ ಅಂತ ಹೇಳ್ತಿದ್ರು. ನನಗೆ ಅದು ನೆನಪೇ ಆಗಲಿಲ್ಲ. ನನಗೆ ಎಚ್ಚರ ಆದರೂ ಕೂಡ ನಾನು ಎದ್ದೇ ಬರಲಿಲ್ಲ. ಅದ್ರ ಮುಂಚೆನೇ ಅವರು ಎದ್ದು ಬಂದುಬಿಟ್ಟಿದ್ದಾರೆ ಮೇಲ್ಗಡೆ. ಸೊ ಈಗ ನಾನು ಮೇಲ್ಗಡೆ ಬಂದಿದ್ದೀನಿ. ನೋಡ್ಬೋದು ಎಲ್ಲರೂ ಸೇರಿಕೊಂಡು ಇವಾಗ ಶುರು ಮಾಡಿದ್ದಾರೆ. ಬಟ್ ಆ ಹಿಟ್ಟು ಮಾಡಬೇಕಲ್ವಾ, ಅದನ್ನು ತುಂಬ ಬೇಗನೆ ಮಾಡಿ ಇಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಬಂದು ಮಾಡ್ತಾ ಇರೋದು. ಸೊ ಇವತ್ತು ನಮ್ಮ ಮೇಜರ್ ಕೆಲಸ ಸಂಡಿಗೆ ಮಾಡೋದು. ಹಪ್ಪಳನೂ ಮಾಡಬೇಕಂತೆ. ಹಪ್ಪಳನ ಆಮೇಲೆ ಮಾಡೋಣ. ಮೊದಲು ಬಿಸಿಲಲ್ಲಿ ಇದನ್ನು ಒಣಗಿಸ್ಬೇಕು. ಇದಾದಮೇಲೆ ಹಪ್ಪಳನ ಮನೆ ಒಳಗಡೆನೇ ಒಣಗಿಸ್ಬೋದು. ಅದಕ್ಕೆ ಇದನ್ನು ಮಾಡಿಬಿಡೋಣ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ. ದೊಡ್ಡವ್ರಿಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮಾಡಿ ಬೇಜಾರಾಗಿರುತ್ತೆ, ಆದರೂ ಮಾಡಲೇಬೇಕಲ್ಲ ಅಂತ ಮಾಡ್ತೀವಿ ನಾವು ಕೂಡ. ಬಟ್ ನಮ್ಮ ಮಕ್ಕಳಿಗೆ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾವು ಮಾಡ್ತೀವಿ. ಇದಾಗೋದಿಲ್ಲ. ಅದು ಬಿಸಿ ಬಿಸಿ ಇರುತ್ತಲ್ವ, ಹಿಟ್ಟು ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದು ಒತ್ತಕಲ್ಲೋ ಅದೇನು ಹೇಳ್ತಾರೆ ಚಕ್ಲಿ ಮಾಡೋದಕ್ಕೆ. ಬಟ್ ಸ್ಟಿಲ್ ಮಮ್ಮ ನೀನು ಇಟ್ಕೊ, ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ತಿರುಗಿಸ್ತಾ ಇದ್ದಾರೆ, ನಾನು ಇಟ್ಕೊಂಡಿದ್ದೀನಿ. ಅಮ್ಮನ ಮನೆಯಲ್ಲಿ 2 ಇದೆ. ಒಂದು ಹಿತ್ತಾಳೆದು, ಅದು ತಿರುಗಿಸೋದಿದೆಯಲ್ಲ ಅದು. ಇನ್ನು ಒಂದು ರೀಸೆಂಟಾಗೇ ಹೋದ ವರ್ಷನೂ ಸ್ಟೀಲಿಂದು ನಾನೇ ಆನ್ಲೈನಲ್ಲಿ ತರಿಸ್ಬಿಟ್ಟು ಕೊಟ್ಟಿದ್ದೆ. ಅದರಲ್ಲಿ ಅದು ನಮ್ಮ ಅಮ್ಮನಿಗೆ ಕಂಫರ್ಟಬಲ್ ಇಲ್ವಂತೆ. ಅದು ತಿರುಗಿಸೋದ್ರಲ್ಲೇ ಈಸಿ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದಾರೆ. ಇದನ್ನು ಇಟ್ಬಿಟ್ಟಿದ್ರು ಪಕ್ಕ. ಆಮೇಲೆ ನಾನು ಸರಿ ಕೊಡಿ, ನನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ತೀನಿ, ಅದು ಈಸಿ ಆಗುತ್ತೆ ಅವ್ರಿಗೆ ಅಂದ್ಬಿಟ್ಟು ಅದರಲ್ಲಿ ನಾನು ಇಸ್ಕೊಂಡು ಮಾಡ್ತಾಯಿದ್ದೀನಿ. ಅವ್ರ ಕೈಯಲ್ಲಿ ಕೂಡ ಮಾಡಿಸ್ತಾ ಇದ್ದೀನಿ. ಇದೆರಡೂ ಸಾಕಾಗೋದಿಲ್ಲ, ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅಮ್ಮನ ಫ್ರೆಂಡ್ ಮನೆ ಇದೆ ಪಕ್ಕದಲ್ಲೇ, ಅವ್ರ ಮನೆಯಿಂದ ಕೂಡ ಇಸ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಬ್ಯುಸಿ. ಅಮ್ಮ ಒಬ್ಬರು ಅದರಲ್ಲಿ ತುಂಬಿ ಕೊಡ್ತಾ ಇದ್ದಾರೆ ಹಿಟ್ಟನ್ನು. ನಾವೆಲ್ಲರೂ ಪ್ರೆಸ್ಸಿಂಗ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ಈ ನಮ್ಮ ಚಿಲ್ಟರಿಗೆ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನು, ಆದರೂ ಕೂಡ ನಾನು ಮಾಡ್ತೀನಿ ಅಂತ. ಅದಕ್ಕೆ ಸರಿ ನಾನು ಇಟ್ಕೊಳ್ತೀನಿ ಸಪೋರ್ಟ್ಗೆ, ನಾನು ಕಟ್ ಮಾಡ್ತೀನಿ, ನೀನು ಜಸ್ಟ್ ಪ್ರೆಸ್ ಮಾಡು ಅಂತ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, 1 ರೌಂಡ್ ಆಗಿತ್ತು. ನಾನು ಹೋಗ್ಬಿಟ್ಟು ತಿಂಡಿ ಮಾಡೋದಕ್ಕೆ ಅಂತ ಹೋದೆ. ಈಗ 2nd ರೌಂಡು 3rd ರೌಂಡ್ ಎಲ್ಲ ಆಗ್ತಾ ಇದೆ. ಇದು ಮಕ್ಕಳು ಮಾಡಿರೋದಾ? ಎಲ್ಲ ಮಾಡಿರೋದು ಹೇಳ್ಬೇಕು. ಮಕ್ಕಳೇ ಗೊತ್ತಿರೋದು, ನಾವೆಲ್ಲ ಕೂತಿದೀವ. ನಮ್ ಸಾನುನೇ ಜಾಸ್ತಿ ಮಾಡಿರೋದು. ಸಾಕು ಮಗಳೇ, ಕೈ ನೋಯ್ತೈತಿ ಅಂದ್ಲು ಆಗ್ಲೇ. ABCD ಎಲ್ಲಾನು ಹಾಕಿದೀವಿ. ಇದು ಲಾಸ್ಟ್ ಆಗೋಯ್ತು. ಹಪ್ಪಳ ಈಗ ಮನೇಲಿ ಹಪ್ಪಳ ಮಾಡೋದು. ಆಮೇಲೆ ಮಧ್ಯಾಹ್ನ. ಸೊ ಇದು ತಿಂದ್ರಾ? ಬಾಬಾ ತಿಂದಿಲ್ವಾ? ಬಾಬಾ ನನಗೆ ಕೊಟ್ರು. ಅಮ್ಮ ನೀನು? ಎಳ್ನೀರು ಕುಡಿದ್ರು, ನಾವು ಕುಡಿದ್ವಿ. ಈಗ ಅದ್ರ ಕಾಯಿ ಗಂಜಿ, ತಿಂಡಿ ರೆಡಿ ಇದೆ. ಹೋಗಿ ತಿಂಡಿ ಮಾಡಿ. ನಮ್ಮಮ್ಮಕ್ಕಿ ನೋಡು ಏನೇನು ತಿಂಡಿ ಮಾಡಿದೆ ಅಂತ. ಮಾಡಿ ಚಟ್ನಿ ಮಾಡಿದೀಯಲ್ಲ, ಚಟ್ನಿ, ದೋಸೆ, ಚಿತ್ರಾನ್ನ, ಮೊಸರನ್ನ. ನೋಡ ಅದೇ 4 ಐಟಮ್ ಆಯ್ತಲ್ಲ. 3. ಇದು ಮಕ್ಕಳು ಮಾಡಿರೋದಂತ ನೋಡ್ರಿ. ಮುನ್ನುಸ್ತಾ ಐತೆ ಕಾಯಿ ಒಳಕರ ಹೀಯದ ಪರವಾನೆ. ಇದ್ರಲ್ಲಿ ಏನು ಕಾಣ್ತಿಲ್ಲ, ಮೀನು ಕಾಣ್ತಿಲ್ಲ. ನೋಡು ಏನದು, ಏನಂತಾರೆ 0 ಯಾಕಮ್ಮ ಇಷ್ಟೊಂದು? ನಾವು ABCD ಬರಿ ಅಂತ ಹೇಳಿದ್ವಿ, ಎಲ್ಲ ಬರಿತಾವ್ರೆ. ಅವಳು 0 ಬರ್ದು ABCD ಎಲ್ಲ ಬರ್ದಾಳ ನೋಡು. ಓ ಎ ಬಿ ಅಲ್ಲಿ ಬಿ ಬರ್ತಿಲ್ಲ, ಅಲ್ಲಿ ಡಿ, ಅಲ್ಲಿ ಓ, ಅಲ್ಲಿ ಇ, ಸಿ ಎಲ್ಲೋಯ್ತು, ಯು ಎಲ್ಲೋಯ್ತು, ಏನೂ ಇಲ್ಲ ಅಲ್ಲಿ. ಎಸ್ ಬರ್ದಲ್ಲ. ಸೊ ಇವತ್ತು ಫುಲ್ ಸಂಡಿಗೆ ದಿನ. ಯು ಬರ್ದೆ. ಇವತ್ತು ಹೊಟ್ಟೆ ಹಸಿವು ಇಲ್ವಂತೆ ನೋಡ್ರಿ ಮಕ್ಕಳಿಗೆ. ನಮ್ಮ ಸಾನುಗೆ ಬೆಟ್ಟು ನೋವು ಬಂದ್ಬಿಟ್ಟಿದೆಯಂತೆ, ಆದರೂ ಮಾಡಬೇಕು ಅನ್ನೋ ಖುಷಿ.
ಹೋಗಮ್ಮ ಸಾಕು, ಇನ್ನೇನು ಮುಗೀತು. ಮುಗಿಯತ್ತು. ಹೋಗ್ಬೇಕಿದ್ರೆ ಮಮ್ಮು ತಿನ್ನೋಗು, ಮಮ್ಮು ಆಗಿದೆ ನೋಡು. ನಾನು ಇಷ್ಟೊತ್ತೆಲ್ಲ ಕಷ್ಟಪಟ್ಟು ಹಾಕಿದ್ದು ಆಗಲೇ ಮಳೆ ಹನಿತಾ ಇದೆ. ಹ್ಞೂ ಬಾ ಬಾ ಬೇಗ ಬಾ, ಅದ್ರ ಮೇಲೆ ಹಾಸು ರೋಲ್ ಮಾಡಿಬಿಡೋಣ. ಒಂದು 10 ನಿಮಿಷ ಸ್ನೇಹಿತರೆ ಹೆದರ್ಸೇ ಬಿಟ್ಟಿತ್ತು. ಮಳೆ ಹೆಂಗೆ ಶುರು ಆಗೋಯ್ತು ಗೊತ್ತಾ ಹನಿಯೋದಕ್ಕೆ. ನಾವು ಇದನ್ನು ಎತ್ಕೊಂಡು ಹೋಗಂಗಿಲ್ಲ, ಇಲ್ಲೇ ಬಿಡೋಂಗಿಲ್ಲ. ಏನು ಮಾಡೋದು? ಸರಿ, ಅದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ರೋಲ್ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋಣ, ಆಮೇಲೆ ಎತ್ಕೊಂಡು ಹೋಗೋಣ ಕೆಳಗಡೆ ಅಂತ ಅಂದ್ಕೊಂಡು ಎಲ್ಲನೂ ಹಾಸಿದ್ವಿ. ನಾವೆಲ್ಲ ಹಾಸೋ ತನಕ ಮಳೆಯನ್ನೇ ನಿಂತೋಯ್ತು. ಬಟ್ ಸ್ಟಿಲ್ ರೆಡಿಯಾಗಿರ್ಬೇಕಲ್ವಾ ವರ್ಸ್ಟ್ಗೆ. ನಾನೇ ಮಾಡಿದ್ದು. ಓ ಥ್ಯಾಂಕ್ ಯು ಮಾ. ಬೀಸ್ ಕರ್ಲಾ ಕೇಕ್ ನಾನು ಸಂಜೆ ತಿಂತೀನಿ. ಇವಾಗ ಬೇಡ, ನೀನು ತಿನ್ಬೇಡ. ಸಂಜೆ Yes, come in. Your ticket, please. Your name is Chaitra. Yeah, right. Someone has written the same. Come in. Come in. Yeah. Yes. Please, come. Come. Take one of them. Take one. Only for Ramya Moshe. Yes, this is our. Oh, nice tent. My God, they have decorated. ಸೊಳ್ಳೆ ಪರ್ದೆನಾ ಏನೇನೋ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ಸಾನು, ದಿಸ್ ವಾಲ್ ಇಸ್ ಲುಕಿಂಗ್ ಗುಡ್. ಮೇಲೆ ಸೀಲಿಂಗ್ ನೋಡ್ರಿ, ಸೀಲಿಂಗು ಅಲ್ಲೂ ಡೆಕೋರೇಟ್ ಮಾಡಿದ್ದಾರೆ. ಬೆಡ್ಶೀಟ್ ಹಾಕ್ಬಿಟ್ಟು. ಇಲ್ಲಿ ಸಾನು, ಈ ವಾಲ್ ಚೆನ್ನಾಗಿದೆ. ಇಲ್ಲಿ ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿನೂ ಲೈಟ್ ಬರ್ತೈತೆ ರೆಡ್ ಕಲರ್. ನೀನು ಲೈಟ್ ಆಫ್ ಮಾಡು. ಲೈಟ್ ಒಳಗಡೆ ಲೈಟ್ ಇದೆ. ಆಮೇಲೆ ಶೆಕೆ ಆಗ್ತಾ ಇದ್ರೆ ನಮ್ಗೆ ಫ್ಯಾನ್ ಸಿಕ್ಲಿಲ್ಲ, ಅದಕ್ಕೆ ನಮಗೆ ಗುಡ್. ನಾವೆಲ್ಲಿ ಕುತ್ಕೊಳ್ಳೋದು? ಈ ಕಡೆ ಇಲ್ಲಾಂದ್ರೆ ಈ ಕಡೆಗೆ ಅದು. ನಾವಿಲ್ಲಿ ಕುತ್ಕೋತೀವಿ, ಆರಾಮಾಗಿ ಮಲ್ಕೊಳ್ತೀವಿ. ಓನ್ ಕ್ರಿಯೇಷನ್ ಖಾರ ಜಕ್ ಫ್ರೂಟ್. ಅಮ್ಮಮ್ಮ ಮತ್ತೆ ಉಷಾಜಿ ಚೆನ್ನಾಗಿದೆ ಅಂತ ಹೇಳಿದ್ರು. ತಗೊಳ್ಳಿ, ಟ್ರೈ ಮಾಡಿ ಪ್ಲೀಸ್ ಪ್ಲೀಸ್. ಶೆಕೆ ಆಗ್ತಾ ಇದೆ, ಹಾಕಿ ಗಾಳಿ. ಓಕೆ, ಈಗ ಟೇಸ್ಟಿಂಗ್ ಟೈಮ್. ಇವತ್ತು ನಮ್ಮ ಟಿ ವಿಲಿ ಏನೋ ಟೆಕ್ನಿಕಲ್ ಇಶ್ಯೂ ಆಗಿಬಿಟ್ಟು ಬರ್ತಾನೆ ಇಲ್ಲ ಕೇಬಲ್ಲು. ಅದಕ್ಕೆ ನಮ್ಮ ಮಕ್ಕಳು ಈ ಥರ ಬ್ಯುಸಿ ಆಗೋರೆ. ನೋಡಿ ಎಷ್ಟು ಚೆನ್ನಾಗಿದೆ ವಾಲ್ ಎಲ್ಲ. ಸಾರಿ, ಡಾರ್ಕ್ ಆಗಿ ಕಾಣ್ತಾ ಇದೆ. ಈ ಹುಡುಗಿರ್ ಲೈಟು ಹಾಕೊಂಡಿಲ್ಲ. ಒಂದು ಲೈಟ್ ಹಾಕಿದ್ವಲ್ಲ. ಇನ್ನೋವೇಷನ್ ಹಲಸಿನ ಹಣ್ಣುದೊಳಗಡೆ. ನಾವು ನೆನ್ನೆ ಅಲ್ಲಿ ಕುಯ್ದ್ವಿ ಅಲ್ವಾ, ಅದರಲ್ಲಿ ಅರ್ಧ ನಾವು ತೊಗೊಂಡು ಬಂದಿದ್ವಿ ಇಲ್ಲಿಗೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ, ದಪ್ಪಕ್ಕೆ ಮಂದಕ್ಕೆ ಇದೆ, ಕಾಯಿ ಥರ ಇದೆ, ಒಂಥರ ರಬ್ಬರಿ ಥರ ಇಲ್ಲ. ಅದಕ್ಕೆ ಇಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ವಿ. ಅದನ್ನು ಇವತ್ತು ಕಟ್ ಮಾಡಿದ್ವಿ. ಪಾರ್ಟಿ ಜಾಕ್ ಫ್ರೂಟ್ ಒಳಗಡೆ ಚೋಚೋ. ಮೈಸೂರಲ್ಲಿ ಭಾರಿ ಮಳೆ. ನಮ್ಮ ಏರಿಯಾಲಿ ಇವತ್ತು ನಾವು ಸಂಡಿಗೆ ಮಾಡಿದ್ದೇವೆ. ಅವತ್ತಿನ ದಿನಾನೇ ಭಾರಿ ಭಾರಿ ಮಳೆ. ಪುಣ್ಯ ಬೆಳಗ್ಗೆಯಿಂದ ಬಂದಿಲ್ಲ ಸ್ನೇಹಿತರೆ. ಸಂಜೆ 5 ಗಂಟೆಗೆ ಶುರುವಾಗಿದೆ ನೋಡಿ. ಈ ಹುಡುಗಿರು ನಾವು ನೆನಿಬೇಕು ಮಾಡಿ ಮೇಲೆ ಹೋಗ್ತೀವಿ ಅಂದರು. ಬಟ್ ಅಲ್ಲಿ ಇದು ಗಿಡ ಇದೆಯಲ್ವಾ, ಛತ್ರಿ ಹೋಗ್ಲಿಲ್ಲ ಅಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡಿದ್ದಾರೆ. ಫೋಟೋ ಶೂಟ್ ಬೇರೆ. ಎಲ್ಲ ಚಿಲ್ಡಾರಿ ನೋಡಿ, ಇವಳು ಮಾಡ್ದಂಗೆ ಮಾಡ್ತಾಳೆ. ಸರಿ, ಹೋಗಿ ನಿಂತ್ಕೊಳ್ಳಿ. ಒದ್ದೆ ಆಗ್ಬಾರ್ದು. ಈ ಕಡೆ ನೋಡು ನಾನು. ನೆಕ್ಸ್ಟ್ ಇವತ್ತಿನ ಸಂಜೆ ಸ್ನ್ಯಾಕ್ಸ್ ಸ್ಪೆಷಲ್ ಮಾವಿನಕಾಯಿ ಚುರ್ಮುರಿ.
ನನ್ನ ತಂಗಿ ಬಂದಾಗ ಅಥವಾ ನಾನು ಹೋದಾಗ ಮನೇಲಿ ಮಾಡಿಸ್ತಾರೆ. ಯಾಕಂದರೆ ತುಂಬ ಕೆಲಸ ಇಡ್ಸುತ್ತಲ್ವ, ಅಮ್ಮನಿಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಹೋದಾಗ ಫಿಕ್ಸು. ಸೊ ಆಂಟಿಗೂ ಇಷ್ಟ ಆಗುತ್ತೆ ಅಂತ ಮಾಡ್ತಾ ಇದ್ದಾಳೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇದು ನಾನು ಮಾರನೇ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗು. ನೆನ್ನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಫುಲ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ಸಾನು ಮತ್ತು ಧಾನು ಅವರು ಟಿ ವಿ ಆಫ್ ಮಾಡಿಬಿಟ್ಟು ಆಟಾಡ್ತಾ ಇದ್ದಾರೆ. ಮೈಸೂರಲ್ಲಿ ಸ್ವಲ್ಪ ಮಳೆ ಇದೆಯಲ್ಲ, ನಮ್ಮ ಮನೇಲಿ ಸೋಲಾರ್ ಇದೆ, ಅದಕ್ಕೆ ಸೋಲಾರಲ್ಲಿ ನೀರು ಕಾದಿರುತ್ತೋ ಇಲ್ವೋ ಅಂದ್ಬಿಟ್ಟು ಇವತ್ತಮ್ಮ ಒಲೆಗೆ ಉರಿ ಹಾಕಿದ್ದೀನಿ. ಚೆನ್ನಾಗಿ ಬಿಸಿ ಬಿಸಿ ಇದೆ ನೀರು, ಚೆನ್ನಾಗಿ ಸ್ನಾನ ಮಾಡಿ ಅಂತ ಇದ್ರು. ಓ ಕ್ಲಾಶ್ ಆಂಟಿ, ಎಷ್ಟಾಯ್ತು? ಕೊತ್ತಂಬರಿ ಸೊಪ್ಪೆಲ್ಲ ಇದಕ್ಕೆ ಒಳಗೇನೆನಾ? ಒಂದೆರಡು ಒಬ್ಬಟ್ಟು ಸಾರು. ಅದೇನು ನೀವು ಮಾಡೋ ಥರನೇ ಮಾಡು ಅಂತಾರಲ್ಲ ಅಮ್ಮ, ಏನು ಸ್ಪೆಷಲ್? ಇವತ್ತಿನ ನೋಡಿದ ಮೇಲೆ ನೀವು ಹೇಳಿ. ನಾನೇ ಹೇಳ್ಬೇಕಾ? ಆಂಟಿ ಹೆಂಗ್ ಮಾಡೈತೆ ನಿಮ್ಮ ಮನೇಲಿ ಹೆಂಗ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಮಾಡಿ ಅಂದ್ಬಿಟ್ಟು ಮತ್ತೆ ಯಾಕೆ ಬರ್ತಾರೆ? ಅದೇನೆ ಅದೇ ನನ್ನ ಕ್ವಶನ್. ನಾವು ಹಾಕೋದು ಬಿಟ್ಟು ನೀವೇನಾದ್ರೂ ಬೇರೆ ಹಾಕ್ತೀರಾ? ಏನಿಲ್ಲ, ಮಾಮೂಲಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ. ಆದ್ರೂ ನಮ್ಮ ಆಂಟಿ ಕೈಯಲ್ಲಿ ರುಚಿನೇ ಬೇರೆ. ಅದಕ್ಕೇನೆ ನಿಮ್ಮಮ್ಮ ನನಗೆ ಹೇಳೋದು ಮಾಡಮ್ಮ ನೀನೇನೆ ಅಂತ. ಇವತ್ತು ನಾನ್ ವೆಜ್ ಮಾಡೋ ಹಾಗಿಲ್ಲ, ಆಂಟಿ ನಾಳೆನೆ ಹೊರಡ್ತಾರೆ. ಅದಕ್ಕೆ ಅಟ್ಲೀಸ್ಟ್ ಸಿಹಿ ಊಟ ಆದ್ರೂ ಮಾಡೋಣ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಮಾಡಿಸ್ತಿದ್ದಾರೆ. ಬಟ್ ಚೆನ್ನಾಗಿ ಮಾಡ್ತಾರೆ ಆಂಟಿ, ನಮ್ಮ ಮನೆಗೆ ಬಂದಾಗ್ಲೂ ಮಾಡಿದ್ರಲ್ಲ, ಚೆನ್ನಾಗಿ ಮಾಡ್ತಾರೆ. ನೀವು ಕಾಯಿ ಮತ್ತೆ ಈರುಳ್ಳಿ ಎರಡೂ ರುಬ್ಬಿ ಹಾಕೋದಿಲ್ವಾ? ಹಾಕ್ತಾ ಇದ್ದೆ. ಈ ಜೀರಿಗೆ ಮೆಣಸು ಒಂದ್ಸಲಿ ಪುಡಿ ಮಾಡಿ ಹಾಕ್ದಲ್ಲ, ಈಗ ಚಿಕ್ಕದ್ರಲ್ಲಿ ಹಾಕ್ಬಿಡ್ತೀನಿ. ಜೀರಿಗೆ ಮೆಣಸು ಪುಡಿ ಮಾಡಿದ್ರಿ? ಜೀರಿಗೆ ಮೆಣಸು ಇದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಂದ್ಸಲಿ ತೀರ್ಸಿ ಹಾಕಿದೀನಿ. ಈಗ ಇದೈತಲ್ಲ, ಈರುಳ್ಳಿ ಹಾಕಿದ್ದೀರಾ? ಹಾಕಿದೀನಿ ಎಲ್ಲ, ಬರೀ ಕೊಬ್ಬರಿ ಮಾತ್ರ? ಕೊಬ್ಬರಿನೂ ಸ್ವಲ್ಪ 2 ಟಮಾಟೆ ಹಾಕಿ ತೀರ್ಸಿ ಹಾಕ್ಬಿಡೋದು ಇದಕ್ಕೆ. ಆಮೇಲೆ ಹುಣಸೆ ಹುಳಿ, ನಮ್ಗೆ ಎಷ್ಟು ಉಪ್ಪು ಖಾರ ಬೇಕು ಅಷ್ಟು ಹಾಕೊಳ್ಳೋದು ಅಷ್ಟೇ, ಇನ್ನೇನು ಜಾಸ್ತಿ ಇದು ಮಾಡಲ್ಲ ನಾನು. ಅದು ಚಿಕ್ಕದು ಇದಾದ್ಮೇಲೆ ವಡೆಗೆ ರೆಡಿ ಮಾಡ್ಕೊಂಡು ವಡೆ ಮಾಡೋದು. ಒಬ್ಬಟ್ಟು ಸಾಯಂಕಾಲ. ಈಗ ಹಸಿಟ್ಟು ಕಲಿಸ್ಬೇಕಾ? ಅಮ್ಮ ಕಲಿಸ್ತಾ ಇದ್ದೆ. ಆಂಟಿ ಏನ್ ಸ್ಪೆಷಲ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಅದಕ್ಕೆ ನೀನ್ ಹೇಳ್ದಲ್ಲ, ನೀನ್ ಮಾಡೋ ತರನೇ ಮಾಡು ಅಂದಲ್ಲ. ಅಲ್ಲ, ನಮ್ಮ ಅಕ್ಕನಿಗೆ ನಾನು ಮಾಡೋದು ಸಾರು ರುಚಿ ಅವ್ರಿಗೆ ಇಷ್ಟ. ಹಾಕೋಂಗೆಲ್ಲ ಹಾಕಿದ್ರೆ ಎಲ್ಲಾನು ಚೆನ್ನಾಗಿರ್ತದೆ ಅಲ್ವಾ? ಮತ್ತೆ ನೀವು ಮಾಡೋದೇನು ನಾ ಮಾಡೋದೇನು ಸ್ಪೆಷಲ್ ಆಗಿರಲ್ಲ. ಕೋಸಂಬರಿನ ಮಗಳೇ ಹಿಂಗಲ್ಲ, ಕಟ್ ಮಾಡ್ತಾಳ. ಬೇಡ, ನಾನು ಮಾಡ್ತೀನಿ ಅಂತಂದು. ಸಾಕು ಇರ್ಲಿ ಬಿಡು, ನೀವು ತಿನ್ನಿ. ಈಗ ಸಣ್ಣ ಕಟ್ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡು ತಿನ್ನಿ. ಈಗ ಇವಳು ಬಂದು ನಾನೇನೋ ಮಾಡ್ತೀನಿ ಅಂತ. ಬಿಡು ಮಗಳೇ, ಅವಳು ಮಾಡ್ತಾಳಂತೀಗ. ಅವಳು ತಿನ್ನಕ್ಕೆ ಚಿಕ್ಕ ತೆಗಿಯೋದು. ಒಂದು ಎತ್ಕೋ, ಒಂದು ತಗೋ. ಎಲ್ಲರಿಗೂ ಮಾಡ್ತಿದ್ದೀನಿ. ಬೇಡ ನಮ್ಗೆಲ್ಲ, ನೀನ್ ಎಷ್ಟು ಬೇಕೋ ಅಷ್ಟು ತಗೊಂಡು ಮಡಗು. ಎಲ್ಲ ಕೋಸಂಬರಿ ಮಾಡ್ಬೇಕು, ಒಂದೊಂದು ಕನ್ನಡ ಕುಯ್ಬೇಕು. ಇವಳು ನೂಡಲ್ಸ್ ಮಾಡ್ತಾಳಂತೆ, ಅವಳು ಸ್ಲೈಸಸ್ ಮಾಡಿ ತಿಂತಾಳೆ. ಸಣ್ಣ ಕಟ್ ಮಾಡ್ಬೇಕು, ಬೀಜ ಎಲ್ಲ ತೆಗೆದು ತೋರಿಸ್ತೀನಿ, ವೇಟ್ ಮಾಡು. ಆಯ್ತಾ ಧಾನು? ಇಡು ಮತ್ತೆ. ಎಂಜಾಯ್ ಮಾಡಿ ತಿನ್ನಿ. ಬೇಕಾ? ಒಂದೂ ಕಟ್ ಮಾಡಿ ದಿಂಡು ತಿನ್ನೋದಿಲ್ವಾ? ಅಂಗಡಿಯಲ್ಲಿ ಸಿಕ್ಕಿದ್ರೆ ಮಾತ್ರ ತಿನ್ನೋದು. ಅಮ್ಮ, ನೀನ್ ಕೀಳ್ತಿರೋದಲ್ಲೇ ಕಟ್ಟಾಗೋಯ್ತಿ ಎಲ್ಲಾನು, ಅದು ನೋಡು. ಮೊದ್ಲೇ ಕಟ್ಟಾಗೈತೆ, ನಾನು ಒಂದ್ ಕಡೆ ಸಿಗುತ್ತಲ್ಲ ಅಂತ. ಒಂದ್ ಕಡೆ ಇದ್ರಲ್ಲಿ ಏನ್ ಮಾಡ್ತೀಯಾ? ಇವತ್ತು ಬಾಳೆ ಎಲೆ ಊಟ, ಹಬ್ಬದ ಊಟ, ಫುಲ್ ಹಬ್ಬದ ಊಟ. ಎಷ್ಟೊಂದಿದೆ ನೋಡಿ. ಯಾವುದ್ರಲ್ಲಮ್ಮ ಬಿಟ್ಟಿರೋದು ಬಾಳೆಹಣ್ಣು?
ಬಾಳೆಹಣ್ಣು ಆ ಕಡೆ ಇದೆ, ಮಡಿ ಮೇಲೆ ಹೋಗಿ ಹಾಂ ಆ ಕಡೆ ಇದೆ. ಆಮೇಲೆ ಅಲ್ಲಿ ಒಂದು ಸಣ್ಣ ಅಲ್ಲೈತಲ್ಲ ನೋಡಿ, ಅದು ಒಳಗಡೆಯಿಂದನೇ ಮಾಡ್ಬೋದು. ಏನೇನು ಮಾಡಿದ್ರಿ ಆಂಟಿ ಅಡುಗೆ? ಒಂದು ಕೋಳಿ ಸಾರು, ಅಂದರೆ ಒಬ್ಬಟ್ಟು ಸಾರು, ನಾವು ಕೋಳಿ ಅಂತ ಹೇಳೋದು. ಒಬ್ಬಟ್ಟು ಸಾರು, ಆಮೇಲೆ ಒಂದು ಕಡಲೆ ಉಸ್ಲಿ, ಕಾಳು ಉಸ್ಲಿ, ಒಂದು ಸಾರಾಯ್ತು. ಈಗ ಒಡೆ ಮಾಡ್ತಾವ್ರೆ ನಮ್ಮಕ್ಕ. ಅನ್ನ ಸಾರು, ಉಸುಳಿ, ಮಲಗಿದ್ದಾರೆ. ಕೋಸಂಬರಿ. ಇವಳಕ್ಕ ಮಲಗಿದಾಳಂತೆ, ಇವ್ರಕ್ಕ ವಡೆ ಮಾಡ್ತಾವ್ರಂತೆ. ರಮ್ಯಾ ಕಟ್ ಮಾಡಿರೋದು, ಆಂಟಿ ಮಸಾಲೆ ತೆಗ್ದಿರೋದು, ನಾನು ರುಬ್ಬಿರೋದು. ಈಗ ಅಮ್ಮ ಅದನ್ನ ಫ್ರೈ ಮಾಡ್ತಾ ಇರೋದು. ಹೆಂಗೆ ಆಂಟಿ ಏನೋ ಟೆಕ್ನಿಕ್ ತೋರಿಸ್ತಾವ್ರೆ. ಇಲ್ಲ, ನೀರ್ ಮಾತ್ರ ಹಿಂಗ್ ಮಾಡ್ಬೇಕು. ಶೋಭಾ ನನ್ಗೊಂದು ಹಾಕೊಡ್ತೀನಿ, ಹಾಕು. ಅಲ್ಲ ಪ್ರಯೋಗ ಮಾಡಕ್ಕೆ ಏನ್ ಮಾಡು. ಏನು ಯೂಟ್ಯೂಬ್ ನೋಡಿ ನೋಡಿ ಟೆಕ್ನಿಕ್ಗಳು ಕಲ್ತಿರೋದು ಅಮ್ಮ ಮತ್ತೆ ಆಂಟಿ. ಹಿಂಗ್ ಮಾಡು ಹಂಗ್ ಮಾಡು. ಈ ಕಡೆ ಹಿಂಗ್ ಮಾಡಿ ನಾವು ತೋರ್ಸ್ಕೊಡ್ತೀನಿ ನಿಮ್ಗೆ, ಆಮೇಲೆ ನೀವೇ ಮಾಡಿ ನೋಡಿ. ಹಿಂಗ್ ಇರ್ತದಲ್ಲ ಇಲ್ಲಿ. ಆಯ್ತು, ಏನು ಇಷ್ಟೇ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡು. ಏನೋ ಶೋಭಾ, ಹಂಗ್ ಮಾಡ್ಬಿಟ್ಟು ತೆಗೆದ್ಕೊಂಡ್ ಬಿಡೋದಾ? ಅದ್ ಕೈ ಮೇಲೆ ಮಾಡ್ಕೋಬೋದಲ್ಲ? ಹಾಕೋಬಹುದು, ಹಂಗೂ ಹಾಕ್ಬೋದು. ಈಜಿ ಆಯ್ತದಲ್ವಾ, ಕೈ ಎಲ್ಲ ಮೆತ್ಕೋತದಲ್ವಾ. ಕೈ ಮೆತ್ಕೋಬಾರ್ದು ಅಂತ. ಇಲ್ಲಿ ನೋಡು, ಹಿಂಗ್ ಹಾಕ್ಬಿಟ್ಟು ಮಾಡಿ. ಅದೆಲ್ಲ ಬೇಗ ಬೇಗ ಆಯ್ತದೆ. ಇನ್ನೇನೀಗ ಊಟ ಮಾಡೋದೇನೆ ಇದಾದ ತಕ್ಷಣ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓ ನಮ್ಮ ಆಂಟಿ ಯಾರ್ದು ಡೈಲಾಗ್ ಹೇಳಿ ಇದು? ಇವ್ರದ್ದು ಯಾರ್ದಪ್ಪ ಅದು? ಬೆಳ್ಳುಳ್ಳಿ ಕಬಾಬ್. ಕಬಾಬ್. ಕರೆಕ್ಟ್. ನೋಡ್ರಿ ಎಷ್ಟು ಫೇಮಸ್. ನೋಡಿ ಟಿವಿ ಇಲ್ಲ ಮಾಡಾದ್ಮೇಲೆ ಒಂದ್ ಮೂರ್ ಅನ್ಬೇಕು ತಿನ್ಮೇಲೆ. ನಮ್ಮ ಆಂಟಿ ಮಾಡಿರೋ ಅಡ್ಗೆ ಇವತ್ತು ಊಟ ಮಾಡ್ತಾ ಇದ್ರೆ ಹಂಗೆ ಹೇಳ್ಬೇಕು, ಒನ್ಸ್ ಮೋರ್ ಅಂತ. ನಿಮ್ಮನೇಲಿ ಒಂದ್ಸಲಿ ಮಾಡಿದ್ಲಲ್ಲ, ಎಲ್ರು ತುಂಬಾ ಹೊಗಳಿದ್ರು. ಚೆನ್ನಾಗಿದೆ, ಚೆನ್ನಾಗಿದೆ. ಗಣೇಶಂದು ನಾಮಸ್ಮರಣೆ ಮಾಡಿ ಊಟ ಮಾಡಿ. ಮಕ್ಕಳು ಬಂದಿದ್ದಕ್ಕೆ, ಮಗಳದಿರ್ ಬಂದಿದ್ದಕ್ಕೆ ಹಬ್ಬ ಊಟ. ಮೊಮ್ಮಕ್ಕಳು ಬಂದಿದ್ದೆ ನಮ್ಮ ಅಕ್ಕನ ಮನೇಲೆ ಹಬ್ಬ ಊಟ. ತಂಗಿನೂ ಬಂದಿದ್ದಕ್ಕೆ. ಭಾನುನೇ ಬಡ್ಸಿದ್ ಎಲ್ಲಾರ್ಗು. ಆಯ್ತು, ಶುರು ಮಾಡಿ. ಊಟ ಎಲ್ಲ ಆಗಿ 1/2 hour 1 hour ರೆಸ್ಟ್ ಮಾಡಿ ಈಗ ಮತ್ತೆ ಹಪ್ಪಳ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನೆನ್ನೆನೇ ಮಾಡಬೇಕಿತ್ತು, ಬಟ್ ನೆನ್ನೆ ಪ್ರಾಬ್ಲಮ್ ಆಯ್ತಲ್ವಾ, ತುಂಬಾ ಮಳೆ ಬಂದುಬಿಟ್ರೆ ಮೇಲ್ಗಡೆಯಿಂದ ತಂದು ಇಲ್ಲಿ ಒಣಗಾಕ್ಬಿಟ್ರೆ ಅದನ್ನು ಹಪ್ಪಳ ಎಲ್ಲಿ ಹಾಕೋದು ಬೇಡ ಅಂದ್ಬಿಟ್ಟು ನಾಳೆ ಪೋಸ್ಟ್ಪೋನ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ. ಫುಲ್ಲು ಬ್ಯುಸಿ ಪಾಪ, ಎಲ್ಲರೂ ಬೆಳಿಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಾಗ್ತಾಯಿದೆ. ಆ್ಯಂಡ್ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದರು, ಪಾನಿಪುರಿ ಮಾಡೋದು. ನೆನ್ನೆ ಚುರುಮುರಿ ರಮ್ಯಾ ಮಾಡಿದ್ಲು. ಬೆಳಿಗ್ಗೆಯಿಂದ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡಿದ್ವಿ, ತಿಂಡಿ ಮಾಡಿದ್ವಿ, ಹಾಗೆ ಹಪ್ಪಳ ಎಲ್ಲರೂ ಮಾಡಿದ್ರು. ನನಗೆ ರೆಸ್ಟ್ ಕೊಟ್ಬಿಟ್ಟು ನೀನು ಪಾನಿಪುರಿದು ರೆಡಿ ಮಾಡ್ಕೊ, ನೀನು ಒಬ್ಬಳೇ ಮಾಡಬೇಕಾಗತ್ತೆ, ನಮಗಂತೂ ಈಗ ಸುಸ್ತಾಗ್ಬಿಟ್ಟಿದೆ, ಬಟ್ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ನನಗೆ ರೆಸ್ಟ್ ಕೊಟ್ಬಿಟ್ಟು ನನಗೆ ನೀನು ಆಮೇಲೆ ಮಾಡ್ಕೊ ಅಂತ ಹೇಳಿದರು. ಸೊ ನಾನೀಗ ಬಂದುಬಿಟ್ಟು ಪಾನಿಪುರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಕ್ಕಳ ಹತ್ರನೂ ಸ್ವಲ್ಪ ಹೆಲ್ಪ್ ತೊಗೊಳ್ತಾ ಇದ್ದೀನಿ. ಅಂದರೆ ಬಟಾಣಿ ಎಲ್ಲನೂ ನೀವೇ ಅದನ್ನು ಜೋಡಿಸ್ಬಿಟ್ಟು ಪ್ಲೇಟಲ್ಲಿ ಬಟಾಣಿನ ಒಳಗಡೆ ಹಾಕಬೇಕು, ಆಮೇಲೆ ಸ್ಟಫಿಂಗ್ನ ಹಾಕಬೇಕು ಅಂತ ಹೇಳಿಬಿಟ್ಟು. ರಮ್ಯಾ ಅಂದ್ಲು, ಅವಳ ಮಗಳು 7 ತಿಂದ್ರೇ ಜಾಸ್ತಿ ಅಂತೆ. ನಮ್ಮ ಹುಡುಗಿ 10 ತಿಂದಾದ್ಮೇಲೆ ಇನ್ನೂ ಇವತ್ತು ನೀನ್ ಮಾಡಿರೋ ಪಾನಿ ಟೇಸ್ಟ್ಗೆ ಅವಳು 2 ಎಕ್ಸ್ಟ್ರಾ ತಿಂದವಳೆ. ನಾನು ಮಾಡಿದ್ದೆ ಅಷ್ಟೇ ತಿಂದವಳು. ಸ್ನೇಹಿತರೆ, ಹೀಗಿತ್ತು ನಮ್ಮ 2 ದಿನದ ವ್ಲಾಗ್. ನೆನ್ನೆ ಎಲ್ಲ ಬರೀ ಸಂಡಿಗೆ ಹಾಕಿ ಸುಸ್ತಾಗಿತ್ತು. ಆ್ಯಂಡ್ ಇವತ್ತು ಹಬ್ಬದ ಊಟ ಮಾಡಿದ್ವಿ, ಹಾಗೆ ಚುರುಮುರಿ ಪಾನಿಪುರಿ ಪಾರ್ಟಿ ಎಲ್ಲ ಮಾಡಿದ್ವಿ. ರಾತ್ರಿ ಮಲ್ಕೊಳ್ಳೋ ಟೈಮ್ಗೆ ಆಂಟಿ ಮೆಹಂದಿ ಹಾಕಿ ಅಂದರು. ಈ 2 ಮಕ್ಕಳು ನಾನು ಹಾಕ್ತೀನಿ ಅಂದ್ಬಿಟ್ಟು ಹೇಗೆ ಕೂರಿಸ್ಕೊಂಡಿದ್ದಾರೆ ನೋಡಿ.
ಆಂಟಿ ನಾಳೆ ಒಂದು ಮದುವೆಗೆ ಹೋಗ್ಬೇಕಂತೆ, ಅದಕ್ಕೆ ಅವರು ನಾಳೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಈ ಆಂಟಿ ಕೇಳ್ತಾ ಇದ್ದೆ, ಆಂಟಿ ನೀವು ಮದುವೆಗೆ ಹೋಗ್ತಾ ಇದ್ದೀರಾ ಅಥವಾ ನೀವೇ ಮದುವೆ ಹುಡುಗಿನ? ಮದುವೆ ಹುಡುಗಿರು ಹೇಗೆ ಹಾಕಿಸ್ಕೊಳ್ತಾರಲ್ವಾ 2 ಕಡೆ ಕೂರಿಸ್ಕೊಂಡು ಕೈನ, ಆ ಥರ ನೀವು ಹಾಕಿಸ್ಕೊಳ್ತಾ ಇದ್ದೀರಾ ಅಂದ್ಬಿಟ್ಟು ತುಂಬ ಫನ್ನಿ ಆಗಿತ್ತು. ಎನಿವೇ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.